ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ನೋಡೋಣ. ಓಕೆ, ಸೊ ಈ ಪರ್ಸನ್ ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ ಅಂತ ನೋಡೋಣ. ಓಕೆ, ಸೊ ಇವಾಗ ಯಾರ ಬಗ್ಗೆ ನೆನ್ಸ್ಕೊತಾ ಇದ್ದೀರಾ, ಇವ್ರು ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ ಅಂತ ನೋಡೋಣ. ಸೊ ನಿಜ ಪೈಸೇನ್ ಬರ್ತಾರೆ ರೀಡಿಂಗ್ ಅಲ್ಲಿ. ಇವ್ರು ಪೈಸೇನ್ ಆಗಿರ್ಬೋದು ಅಥವಾ ನೀವು ಪೈಸೇನ್ ಆಗಿರ್ಬೋದು. ಅಂಡ್ ಏನೋ ಸೀಕ್ರೆಟ್ ಇದೆ ಅಲ್ಲಿ. ಓಕೆ, ಸೊ ನಿಮ್ಮ ಹತ್ರ ಹೇಳಿಕ್ ಬಯಸ್ತಿದ್ದಾರೆ ಈ ಪರ್ಸನ್. ಓಕೆ ಓಕೆ, ಸೊ ಬೇರೆ ಕಾರ್ಡ್ ನೋಡೋಣ. ಪೆಂಟಿಕಲ್ಸ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಅರ್ತ್ ಸೈನ್ ಆಗಿರ್ಬೋದು ಅಂಡ್ ಏನೋ ಹುಡುಕ್ತಿದ್ದಾರೆ. ಇವ್ರೇನೋ ಹುಡುಕ್ತಾ ಇದಾರೆ. ಓಕೆ, ಸೊ ಮೋಸ್ಟ್ಲಿ ಈ ಬಗ್ಗೆ ಏನೋ ತಿಳ್ಕೊಳ್ಳಿಕ್ಕೆ ಹುಡುಕ್ತಿದ್ದಾರೆ, ಅಥವಾ ಇದು ಕೆಲವರಿಗೆ ಹೊಸ ಪರ್ಸನ್ ಸಹ ಆಗಿರ್ಬೋದು ಲೈಫಲ್ಲಿ. ಓಕೆ, ಅಂಡ್ ಇವ್ರ ಚಿಕ್ಕವ್ರು ಸಹ ಆಗಿರ್ಬೋದು ಕೆಲವರಿಗೆ. ಓಕೆ, ಸೊ ತುಂಬಾ ಎಮೋಷನಲ್ ಪರ್ಸನ್ ಅಂತ ಅನ್ಸುತ್ತೆ. ಓಕೆ, ನಿಮ್ಮ ಹತ್ರ ಡೆಫಿನೆಟ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ ಇವರು. ಓಕೆ, ಅಥವಾ ಏನೋ ಸೀಕ್ರೆಟ್ ಇದೆ ಅದನ್ನ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಕೆಲವರಿಗೆ. ಮೇಜರ್ ವಾಟರ್ ಸೈನ್ಸ್ ಇದೆ. ಸೊ ಇದು ಎಲ್ಲ ಸೈನ್ಸ್ ಇದೆ. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಆಗ್ತದೆ. ಜನರಲ್ ರೀಡಿಂಗ್ ಇದು, ಟೈಮ್ಲೆಸ್ ರೀಡಿಂಗ್ ಇದು. ಅಂಡ್ ಓಕೆ, ಮೇಜರ್ ಕ್ಯಾನ್ಸೇರಿಯನ್ ಇದೆ. ಓಕೆ, ಸೊ ಈ ಪರ್ಸನ್ ಎಲ್ಲೋ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅಥವಾ ನೀವು ಕರ್ಕೊಂಡು ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಅಂಡ್ ಇವ್ರು ಎಲ್ಲೋ ಅನ್ಸುತ್ತೆ ಈ ಪರ್ಸನ್ ನಿಮಗೆ ಇದು ರೈಟ್ ಡೈರೆಕ್ಷನ್ ಅಂತ ಅನ್ನಿಸ್ತಿಲ್ಲ. ಓಕೆ, ಸೊ ಮೋಸ್ಟ್ಲಿ ಇವರು ನಿಮ್ಗೆ ಕ್ಲಾರಿಫಿಕೇಶನ್ ಕೇಳ್ಬೇಕಂತ ವೇಟ್ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಏನೋ ಸೀಕ್ರೆಟ್ ಇವ್ರಿಗೆ ಗೊತ್ತಾಗಿರ್ಬೋದು. ಓಕೆ, ಸೊ ಇದು ಕೆಲವ್ರಿಗೆ ಇವ್ರ ಸೀಕ್ರೆಟ್, ನಿಮ್ದೇನೋ ಸೀಕ್ರೆಟ್ ಇವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳೋದು ಬಿಡು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಸೊ ಮೇಜರ್ಲಿ ಅಕ್ವೇರಿಯನ್ ಸಹ ಆಗಿರ್ಬೋದು ಈ ಪರ್ಸನ್. ಓಕೆ, ಸ್ಟಾರ್ ಕಾರ್ಡ್ ಇದೆ. ಅಂಡ್ ತುಂಬಾ ಚೂಸಿ ಅಂತ ಅನ್ಸುತ್ತೆ ಈ ಪರ್ಸನ್. ಅಂದ್ರೆ ತುಂಬಾ ಅವ್ರಿಗೆ ಏನೋ ಬೇಕು ಅದೇ ಬೇಕು. ಸೊ ಆತರ ಚೂಸ್ ಮಾಡ್ತಾರೆ ಇವರು. ಅಂದ್ರೆ ಇವ್ರಿಗೆ ಬೇಕಾಗಿರೋದೇ ಬೇಕು. ಅಂದ್ರೆ ಬೇರೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಇವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೆಡಿ ಇಲ್ಲ. ಓಕೆ, ಸೊ ಆತರ ಆಟಿಟ್ಯೂಡ್ ಇದೆ ಇವ್ರಿಗೆ ಅಂತ ಅನ್ಸ್ತಾ ಇದೆ. ಓಕೆ, ಸೊ ಮೇಜರ್ಲಿ ಈ ಪರ್ಸನ್ ಡೆಫಿನೆಟ್ಲಿ ಏನೋ ಸೀಕ್ರೆಟ್ ಗೊತ್ತಾಗಿದೆ, ಅಥವಾ ನಿಮ್ ಬಗ್ಗೆ ಏನೋ ವಿಷಯ ಗೊತ್ತಾಗಿದೆ ಇವ್ರಿಗೆ. ಓಕೆ, ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಮೇನ್ ಆಗಿ, ಮೇಜರ್ಲಿ. ಓಕೆ, ಅಂಡ್ ಡೆಫಿನೆಟ್ಲಿ ಕರ್ಕೊಂಡೆಲ್ಲೋ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಮೀಟ್ ಮಾಡಿರ್ಬೋದು ನೀವು ಈ ಪರ್ಸನ್ ನ ಕೆಲವರು. ಅಂಡ್ ಇನ್ ಕೆಲವ್ರಿಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಇವರು ನಿಮ್ ಜೊತೆ. ಓಕೆ, ಅಥವಾ ಫ್ರೆಂಡ್ಸ್ ಜೊತೆನೂ ಇರ್ಬೋದು. ಓಕೆ, ಸೊ ಇವ್ರ ಫ್ರೆಂಡ್ಸ್ ಜೊತೆ ಸಹ ಹೋಗ್ಲಿಕ್ಕೆ ವೇಟ್ ಮಾಡ್ತಿರ್ಬೋದು, ಅಥವಾ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಹ ವೇಟ್ ಮಾಡ್ತಿರ್ಬೋದು. ಮೇಜರ್ 5 ಸೈನ್ ಸಹ ಇದೆ ರೀಡಿಂಗ್ ಅಲ್ಲಿ. ಅಂಡ್ ಕೆಲವ್ರಿಗೆ ಪಾಸ್ ಪರ್ಸನ್ ಸಹ ಇರ್ಬೋದು. ಓಕೆ, ಅಂಡ್ ಇವರಿಗೆ ಏನಕ್ಕೂ ಕೋಪ ಮಾಡ್ಕೊಂಡಿದ್ದಾರೆ ನಿಮ್ ಮೇಲೆ. ಇವ್ರು ಅದನ್ನ ಹೇಳಲಿಕ್ಕೆ ಬಯಸ್ತಿಲ್ಲ, ಅಥವಾ ಇವ್ರ ಸರೌಂಡ್ಸ್ ಅಂದ್ರೆ ಇವ್ರ ಕ್ಲೋಸ್ ಆಗಿರೋ ಯಾರು ಹೇಳಲಿಕ್ಕೆ ಬಿಡ್ತಿಲ್ಲ. ಓಕೆ, ಅವ್ರು ಕ್ಲಾರಿಫೈ ಮಾಡ್ಕೋಬೇಕಂತ ಇದ್ದಾರೆ ಏನೋ ವಿಷಯನ. ಸೊ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಕೆಲವ್ರು ಇಲ್ಲಿ ಬಿಡ್ತಿಲ್ಲ. ಓಕೆ, ಮೋಸ್ಟ್ ಇವ್ರಿಗೆ ಆತರ ಒಂದು ಸ್ಟಕ್ ಸಿಚುವೇಶನ್ ಕಾಣಿಸ್ತಾ ಇದೆ ನನಗೆ ಕೆಲವ್ರಿಗೆ. ಓಕೆ, ಸೊ ಚಿಕ್ಕವ್ರು ಇರ್ಬೋದು ಇವರು. ಅಂಡ್ ಮೇಜರ್ಲಿ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಮಾಡೋ ಇಂಟ್ರೆಸ್ಟ್ ಇರುವಂತ ಪರ್ಸನ್ ಅಂತ ಅನ್ಸುತ್ತೆ, ಅಥವಾ ಆರ್ಟಿಸ್ಟ್ ಇರ್ಬೋದು ಇವರು. ಓಕೆ, ಸೊ ಯಾವುದೇ ತರದ ಆರ್ಟಿಸ್ಟ್ ಇರ್ಬೋದು. ಮೇಜರ್ ವಾಟರ್ ಸೈನ್ಸ್ ಬರ್ತಿರೋದ್ರಿಂದ ತುಂಬಾ ಮೀಟ್ ಮಾಡಿರ್ಬೋದು ಇವರು. ಅದನ್ನ ಆರ್ಟ್ ಕ್ಲಾಸ್ ಅಲ್ಲಿ ನೀವು ಜೊತೆ ಮೀಟ್ ಮಾಡಿರ್ಬೋದು ಈ ಪರ್ಸನ್ ನ. ಸೊ ಅಂತ ಇರೋ ಒಬ್ರು ವ್ಯಕ್ತಿ ಸಹ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಇಬ್ರು ಇದಾರೆ. ಓಕೆ, ಸೊ ನಿಮಗೆ ಇಲ್ಲಿ ಇಬ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಸೊ ಒಂದ್ ಪರ್ಸನ್ ಮೋಸ್ಟ್ಲಿ ನೀವು ರೀಸೆಂಟ್ ಆಗಿ ಮೀಟ್ ಮಾಡಿರುವಂತ ವ್ಯಕ್ತಿ. ಓಕೆ, ಸೊ ಇನ್ನೊಂದ್ ಪರ್ಸನ್ ಡೆಫಿನೆಟ್ಲಿ ಆಗ್ಲೇ ಗೊತ್ತಿರೋರು ಇವ್ರು. ಓಕೆ, ಸೊ ನಿಮ್ಗಾಗ್ಲೇ ಗೊತ್ತಿರುವಂತ ವ್ಯಕ್ತಿ. ಸೊ ಇವರಿಬ್ರು ಸಹ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ಕೊಲೀಗ್ ಆದ್ರೂ ಇರ್ಬೋದು ಇವರು. ಕೆಲಸದಲ್ಲಿ ಯಾರಾದ್ರೂ ನಿಮ್ ಜೊತೆ ಇರುವಂತ ಪರ್ಸನ್ ಸಹ ಇರ್ಬೋದು. ಓಕೆ, ಸೊ ಈ ಪರ್ಸನ್ ತಿಳ್ಕೊಳಿಕ್ ಬಯಸ್ತಿದ್ದಾರೆ ನಿಮ್ ಬಗ್ಗೆ. ಓಕೆ, ಮೇಜರ್ಲಿ ನಿಮ್ ಬಗ್ಗೆ ಏನೋ ತಿಳ್ಕೊಳಿಕ್ ಬಯಸ್ತಿದ್ದಾರೆ. ಅಂಡ್ ಜಾಸ್ತಿ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದಾರೆ. ಓಕೆ, ಸೊ ಇವ್ರ ಮನಸ್ಸಲ್ಲಿ ಇದಿದೆ, ಬಟ್ ಇವ್ರು ಏನೋ ಹೇಳ್ಕೊಂಡಿಲ್ಲ ನಿಮ್ ಹತ್ರ. ಡೆಫಿನೆಟ್ಲಿ ಇವ್ರಿಗೆ ಟ್ರಾವೆಲಿಂಗ್ ಇಷ್ಟ ಅಂತ ಅನ್ಸುತ್ತೆ ಕೆಲವ್ರಿಗೆ. ಓಕೆ, ಸೊ ಎರಡೆರಡು ಮ್ಯಾಂಡ್ ನೋಡ್ತಾ ಇದೀನಿ. ಓಕೆ, ಸೊ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಇಲ್ಲಿ ಕ್ಲಿಯರ್ ಇಲ್ಲ. ಓಕೆ, ಸೊ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ಕ್ಲಿಯರ್ ಇಲ್ಲ. ಅಂಡ್ ಮೇಜರ್ಲಿ ಅರ್ತ್ ಸೈನ್ ಸಹ ಕಾಣಿಸ್ತಿದೆ ರೀಡಿಂಗ್ ಅಲ್ಲಿ ನನಗೆ. ಸೊ ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿತ್ವ. ಓಕೆ, ಸೊ ಈ ಪರ್ಸನ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅಂಡ್ ಕಮ್ಯುನಿಕೇಟ್ ಮಾಡಿದ್ರೆ ಇವ್ರು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಓಕೆ, ಸೊ ಏನೇನೋ ಮುಚ್ಚು ಮರೆ ಮಾಡಲ್ಲ. ಓಕೆ, ಸೊ ಅಂತ ಪರ್ಸನ್. ಸೊ ಇವ್ರಿಗೆ ಏನೋ ಸೀಕ್ರೆಟ್ ಗೊತ್ತಾಗಿರ್ಬೋದು ಇವ್ರಿಗೆ. ಓಕೆ, ಸೊ ಅದನ್ನ ಹೇಳಲಿಕ್ಕೆ ಸಹ ಇವರು ಪ್ರಯತ್ನ ಪಡ್ತಾ ಇದಾರೆ ಅಂತ ಅನ್ಸುತ್ತೆ. ಓಕೆ, ಸೊ ಇಲ್ಲಿ ನಾ ಹೇಳ್ದಂಗೆ ಇಲ್ಲಿ ಬೇರೆಯವ್ರು ತಡೀತಿದ್ದಾರೆ ಈ ಪರ್ಸನ್, ಅಥವಾ ಇಲ್ಲಿ ಏನೋ ಬೇರೆ ಸ್ಟಕ್ ಸಿಚುವೇಶನ್ ಕಾಣಿಸ್ತಾ ಇದೆ ಈ ಪರ್ಸನ್ಗೆ. ಓಕೆ, ಸೊ ನಿಮ್ ಹತ್ರ ಮಾತಾಡ್ಲಿಕ್ಕೆ ಇಲ್ಲಿ ಅಷ್ಟು ಕ್ಲಿಯರ್ ಆಗಿ
ಅವ್ರ ಥಾಟ್ಸ್ ಅಲ್ಲಿಲ್ಲ ಅಥವಾ ಅವ್ರು ಹೇಳಕ್ ಬಯಸ್ತಿಲ್ಲ. ಓಕೆ, ಸೊ ಅದು ಸ್ವಲ್ಪ ಕ್ಲಿಯರ್ ಆಗಬೇಕಾಗಿದೆ. ಇವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಓಕೆ, ಸೊ ಡೆಫಿನೆಟ್ಲಿ ಪರ್ಸನ್ ನಾ ಹೇಳ್ದಂಗೆ ಇವರ ಫ್ಯಾಮಿಲಿನಲ್ಲಿ ಯಾರಾದ್ರೂ ಇವ್ರನ್ನ ತಡೀತಿರ್ಬೋದು, ಅಥವಾ ಮೇಜರ್ಲಿ ಅಥವಾ ಈ ಪರ್ಸನ್ಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಹೇಳಲಿಕ್ಕೆ ಸಹ ಇಷ್ಟ ಇಲ್ಲ ನಿಮ್ಗೆ. ಓಕೆ, ಸೊ ಇದು ಕೆಲವ್ರಿಗೆ ಅವ್ರು ಹೇಳಲಿಕ್ಕೆ ಸಹ ಇಷ್ಟಪಡ್ತಿಲ್ಲ. ನಿಮ್ಮ ಬಗ್ಗೆ ಏನ್ ಗೊತ್ತಿದ್ರು ಅವರು ಹತ್ರ ಶೇರ್ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಓಕೆ, ಸೊ ಯಾಕೆ ಹೀಗಾಗ್ತಿದೆ? ಓಕೆ, ಮೇಜರ್ಲಿ ವರ್ಕ್ ಸಿಚುವೇಶನ್ ಸಹ ಇರ್ಬೋದು. ಓಕೆ, ಸೊ ಕೊಲೀಗ್ ಇರ್ಬೋದು, ಅಥವಾ ಅದನ್ನ ಹೊಸ ಪರ್ಸನ್ ಇರ್ಬೋದು ನಿಮ್ಮ ವರ್ಕ್ ಅಲ್ಲಿ. ಓಕೆ, ಅಥವಾ ಇಲ್ಲಿ ಈ ಪರ್ಸನ್ ಅನ್ಸಿರ್ಬೋದು ನಿಮ್ ಲೈಫಲ್ಲಿ ಬೇರೆ ಯಾರು ಇದ್ದಾರೆ ಅಂತ ಕೆಲವ್ರಿಗೆ. ಓಕೆ, ಸೊ ಅದಕ್ಕೋಸ್ಕರ ಈ ಪರ್ಸನ್ ನಿಮಗೆ ಓಪನ್ ಆಗಿ ಹೇಳ್ಕೊಳ್ಲಿಕ್ಕೆ ಇಷ್ಟ ಆಗ್ತಿಲ್ಲ. ಓಕೆ, ಅಂಡ್ ಮೇಜರ್ಲಿ ತುಂಬಾ ಇಂಡಿಪೆಂಡೆಂಟ್ ಆಗಿ ತುಂಬಾ ಫ್ರೀಡಮ್ ಆಗಿರುವಂತ ವ್ಯಕ್ತಿ. ಓಕೆ, ಸೊ ಇವ್ರು ಯಾರಿಗೂ ಅಷ್ಟೊಂದು ಇವ್ರು ಏನ್ ವಿಷಯಕ್ಕೂ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳಲ್ಲ. ಓಕೆ, ಬಟ್ ಮೋಸ್ಟ್ಲಿ ಇಲ್ಲಿ ನಿಮ್ ಬಗ್ಗೆ ಏನೋ ಗೊತ್ತಾಗಿದೆ ಇವರಿಗೆ, ಸೊ ಅದರಿಂದ ಸ್ವಲ್ಪ ಬೇಜಾರಲ್ಲಿ ಕಾಣಿಸ್ತಾ ಇದೆ. ಬಟ್ ಇದು ಸರಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳಕ್ಕೆ. ಓಕೆ, ಇವ್ರಿಗೆ ಮೋಸ್ಟ್ಲಿ ಯಾರು ಇವ್ರಿಗೆ ವಿಷಯ ಹೇಳಿರ್ಬೋದು ಅಂತ ಅನಿಸ್ತಾ ಇದೆ. ಓಕೆ, ಸೊ ಅದೊಂದು ವೇಜ್ ಆಫ್ ವೈಬ್ಸ್ ಬರ್ತಿದೆ ನನಗೆ ರೀಡಿಂಗ್ ಅಲ್ಲಿ. ನಾನು ಪಾಸಿಟಿವ್ ವೈಬ್ಸ್ ಸಹ ಬರ್ತಿದೆ. ಸೊ ಡೋಮರಿ ಇವರು ಸ್ವಲ್ಪ ದಿನ ಆದ್ಮೇಲೆ ಡೆಫಿನೆಟ್ಲಿ ನಿಮ್ಮ ಹತ್ರ ಹೇಳ್ಕೊತಾರೆ ಏನ್ ವಿಷಯ ಇದು, ಯಾಕೆ ಈ ತರ ಕನ್ಫ್ಯೂಷನ್ಸ್ ಆಗ್ತಿದೆ, ಅಥವಾ ಯಾಕೆ ಈ ತರ ಇವರು ಗೊಂದಲದಲ್ಲಿದ್ದಾರೆ, ಯಾಕೆ ಸ್ಟಕ್ ಸಿಚುವೇಶನ್ ಇದೆ ಅಂತ. ಕೆಲವರಿಗೆ ಕೆಲಸದಲ್ಲೂ ಸಹ ಏನೋ ಸ್ಟಕ್ ಸಿಚುವೇಶನ್ ಆಗಬಹುದು. ಅಂದ್ರೆ ಕೆಲಸದಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನ್ಕೊಂಡ್ರೆ ಲೈಕ್ ಮೋಸ್ಟ್ಲಿ ಏನೋ ಸ್ಟಕ್ ಸಿಚುವೇಶನ್ ತರ ಆಗ್ಬೋದು. ಬಟ್ ಅದು ತುಂಬಾ ದಿನ ಇರಲ್ಲ. ಓಕೆ, ಬೇಗ ಸಾಲ್ವ್ ಆಗುತ್ತೆ ಅಂತಾನು ಬರ್ತಿದೆ. ಅಥವಾ ಎಲ್ಲೋ ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀರಾ, ಯಾರ ಜೊತೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ, ಅದು ಹೋಗ್ಬೋದು ನೀವು. ಓಕೆ, ಸೊ ಈ ವಾರ ಅಥವಾ ನೆಕ್ಸ್ಟ್ ವಾರ ಇದು ಟೈಮ್ಲೆಸ್ ರೀಡಿಂಗ್. ಸೊ ನೀವು ಯಾವಾಗ ನೋಡಿದ್ರು ಇದು ಅನ್ವಯ ಆಗುತ್ತೆ. ಸೊ ಡೂ ಮರಿ. ಅಂಡ್ ಜನರಲ್ ರೀಡಿಂಗ್ ಸಹ. ಸೊ ಎಲ್ಲ ಮೋಸ್ಟ್ಲಿ ಎಲ್ಲ ಝೋಡಿಯಾಕ್ ಸೈನ್ಸ್ ಈ ರೀಡಿಂಗ್ ಅಲ್ಲಿ ಇದೆ. ಸೊ ನಿಮ್ಗೆ ಕನ್ಫ್ಯೂಷನ್ ಅಷ್ಟಿರಬಾರ್ದು, ಬಿಕಾಸ್ ಇದು ಡೆಫಿನೆಟ್ಲಿ ಎಲ್ಲ ಝೋಡಿಯಾಕ್ ಸೈನ್ಸ್ಗೂ ಅನ್ವಯ ಆಗುತ್ತೆ. ಮೇಜರ್ ಮೆಸೇಜ್ ನನಗೆ ಈ ರೀಡಿಂಗ್ ಇಂದ ಬರ್ತಿರೋದು ಅಂದ್ರೆ ಏನೋ ಸೀಕ್ರೆಟ್ ಗೊತ್ತಾಗಿದೆ ಇವ್ರಿಗೆ. ಓಕೆ, ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಈ ಪರ್ಸನ್ ಏನೋ ಮೇಜರ್ ಸೀಕ್ರೆಟ್ ನಿಮ್ ಬಗ್ಗೆ ಗೊತ್ತಾಗಿದೆ, ಅಥವಾ ಮನೆಯಲ್ಲಿರೋರೆ ಯಾರು ಹೇಳಿರ್ಬೋದು ಇವ್ರಿಗೆ. ಸೊ ಆ ಪರ್ಸನ್ ಇವ್ರು ಅದನ್ನ ಕ್ಲಾರಿಫೈ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಬಟ್ ಇವ್ರ ಮನೆಯಲ್ಲೂ ಸಹ ಅದು ಮಾತಾಡ್ಲಿಕ್ಕೆ ಅವ್ರು ಬಿಡ್ತಿಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಇನ್ನು ಕೆಲವ್ರಿಗೆ ಇದು ವರ್ಕ್ ಅಲ್ಲಿ ಇರ್ಬೋದು. ವರ್ಕ್ ಅಲ್ಲಿ ಅವ್ರು ಏನೋ ಹೇಳಿಕ್ ಪ್ರಯತ್ನ ಪಡ್ತಿರ್ಬೋದು. ಅಂಡ್ ವರ್ಕ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು ಕೆಲವ್ರಿಗೆ. ಓಕೆ, ಬಟ್ ಸಾಲ್ವ್ ಆಗುತ್ತೆ ಬೇಗ. ಓಕೆ, ಅಂಡ್ ಕೆಲವ್ರಿಗೆ ಪಾಸ್ಟ್ ಪರ್ಸನ್ ಸಹ ಇಲ್ಲಿ ಕಾಣಿಸ್ತಿದ್ದಾರೆ. ಓಕೆ, ಮೋಸ್ಟ್ಲಿ ಈ ಪರ್ಸನ್ ಬಾಯಿದು ಸಹ ಇವ್ರ ಹೊಸ ಪರ್ಸನ್ ಏನೋ ಹೇಳ್ಕೊತಿಲ್ಲ ನಿಮ್ಮ ಹತ್ರ ಅಂತಾನು ಬರ್ತಿದೆ. ಓಕೆ, ಸೊ ಬೇರೆ ಏನ್ ಕಾರ್ಡ್ಸ್ ಇದೆ ನೋಡೋಣ. ಎಂಗೇಜ್ಮೆಂಟ್. ಓಕೆ, ವಾವ್. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ಎಂಗೇಜ್ಮೆಂಟ್ ಆಗಿರುವಂತ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಸೊ ಈ ಲವ್ ಲೈಫ್ ಇಸ್ ಅಸೈನಿಂಗ್ ಟು ಹೈ ಲೆವೆಲ್ ಆಫ್ ಕಮಿಟ್ಮೆಂಟ್. ಸೊ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಾ ನೀವು ಮತ್ತೆ ಈ ಪರ್ಸನ್. ಓಕೆ, ಅಂಡ್ ಇಟ್ ಇಸ್ ಸೇಫ್ ಫಾರ್ ಯು ಟು ಲವ್. ಅಕಸ್ಮಾತ್ ನೀವು ತುಂಬಾ ಡೌಟ್ ಬರ್ತಿದ್ರೆ, ಸೊ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ, ಸೊ ಇಟ್ ಇಸ್ ಸೇಫ್ ಫಾರ್ ಯು ಟು ಲವ್ ಬರ್ತಿದೆ. ಓಪನ್ ಯರ್ ಹಾರ್ಟ್ ಟು ಗಿವ್ ಅಂಡ್ ರಿಸೀವ್ ದ ಹೈಯೆಸ್ಟ್ ಅಂಡ್ ಲೆಟ್ ಯು ಫಾಲ್. ಓಕೆ, ಸೊ ದಿಸ್ ಕುಡ್ ಬಿ ದ ಒನ್. ಓಕೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಈಗ, ಈ ಪರ್ಸನ್ ಒಳ್ಳೆಯವರಾಗಿರ್ಬೋದು, ಅಥವಾ ಇವರು ನಿಮ್ಮನ್ನ ಇಷ್ಟಪಡಬಹುದು. ಸೋಲ್ಮೇಟ್ ಕನೆಕ್ಷನ್ಸ್ ತರ ಇರ್ಬೋದು. ಸೋಲ್ಮೇಟ್ ಅಂತ ನಂಬಿದ್ರೆ, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ನಂಬಿಕೆ ಇದ್ರೆ, ಸೊ ಆ ತರ ಒಂದು ಕನೆಕ್ಷನ್ ಅಂತ ಅನ್ಸುತ್ತೆ. ಸೊ ನೀವಾಗ್ಲೇ ಮೀಟ್ ಮಾಡಿದೀರಾ ಅಂತ ಬರ್ತಿದೆ ರೀಡಿಂಗ್ ಅಲ್ಲಿ. ಓಕೆ, ಸೊ ಇವ್ರು ಹೊಸಬರಲ್ಲ. ಸೊ ಇವ್ರು ನೀವು ಮೀಟ್ ಮಾಡಿರುವಂತ ವ್ಯಕ್ತಿ. ಓಕೆ, ಕಾಲಿಂಗ್ ಸೋಲ್ಮೇಟ್ ಮತ್ತೆ ಬರ್ತಿದೆ. ಓಕೆ, ಸೊ ನಂಗೆ ಸೋಲ್ಮೇಟ್ ವರ್ಡ್ ಸಹ ತುಂಬಾ ಸಲ ಕೇಳಿಸ್ತಾ ಇದೆ. ಅಂದ್ರೆ ಮೋಸ್ಟ್ಲಿ ಈ ಪರ್ಸನ್ ಸೋಲ್ಮೇಟ್ ಇರ್ಬೋದು. ಓಕೆ, ಯೋರ್ ಪ್ರೇಯರ್ಸ್, ಅಫರ್ಮೇಷನ್ ಅಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್. ಓಕೆ, ಸೊ ಕೀಪ್ ಎನ್ ಓಪನ್ ಮೈಂಡ್ ಬರ್ತಿದೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಬಗ್ಗೆ ಜಾಸ್ತಿ ತುಂಬಾ ಯೋಚನೆ ಮಾಡಬೇಡಿ. ಓಕೆ, ಸೊ ಬಿಕಾಸ್ ಇವರು ಏನ್ ಅನ್ಕೊಂಡಿರೋ ಆತರ ಇಲ್ಲ ಇವ್ರು. ಓಕೆ, ಸೊ ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಟೈಪ್ ಅಂಡ್ ಎಕ್ಸ್ಪೆಕ್ಟೇಷನ್ ಬರ್ತಿದೆ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡಬೇಡಿ ಇವರಿಂದ ಅಂತಾನು ಸಹ ರೀಡಿಂಗ್ ಅಲ್ಲಿ ಬರ್ತಿದೆ. ಎರಡು ಸೋಲ್ಮೇಟ್ ಕಾರ್ಡ್ ಇದೆ ಇಲ್ಲಿ. ಡೆಫಿನೆಟ್ಲಿ ಪರ್ಸನ್ ಸೋಲ್ಮೇಟೇ ಬರ್ತಿದೆ. ಓಕೆ, ಸೊ ಎಸ್ ದಿಸ್ ಇಸ್ ಯರ್ ಸೋಲ್ಮೇಟ್. ಅಕಸ್ಮಾತ್ ನೀವು ನಂಬಿಕೆ ಇದ್ರೆ ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ, ಎಸ್ ಇವರು ಸೋಲ್ಮೇಟ್ ಅಂತ ಬರ್ತಿದೆ. ಸೊ ಮೇಕ್ ದ ಎಫರ್ಟ್ ಬರ್ತಿದೆ. ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಗೈಡೆಡ್ ಟು ಟೇಕ್. ಓಕೆ, ಸೊ ನಿಮ್ಗೆ ಏನೇ
ಸ್ಟೆಪ್ಸ್ ತಗೋಬೇಕು ಅಂತ ಅನ್ಸಿದ್ರು ತಗೊಳ್ಳಿ ಅಂತ ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಸೊ ದೇ ಸಮಥಿಂಗ್ ಬೆಟರ್ ಸಹ ಬರ್ತಿದೆ. ಸೊ ಅಕಸ್ಮಾತ್ ನಿಮ್ಗೆ ವೇಟ್ ಮಾಡ್ಬೇಕಂತ ಅನ್ಸಿದ್ರೆ ವೇಟ್ ಮಾಡಿ, ಇದು ಕೆಲವ್ರಿಗೆ. ಓಕೆ, ಸೊ ಇನ್ನು ನಿಯರ್ ಫ್ಯೂಚರ್, ಸೊ ಡೆಫಿನೆಟ್ಲಿ ನಿಯರ್ ಫ್ಯೂಚರ್ ನಿಮಗೆ ಒಳ್ಳೇದಾಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ನನಗೆ ಜಾಸ್ತಿ ಲ್ಯಾವೆಂಡರ್ ಕಾಣಿಸ್ತಿದೆ. ಸೊ ಮೋಸ್ಟ್ಲಿ ನೀವು ಲ್ಯಾವೆಂಡರ್ ಡ್ರೆಸ್ ಈ ವಾರ ಅಥವಾ ನೆಕ್ಸ್ಟ್ ವಾರ ಹಾಕೊಂಡ್ರೆ ಅದು ಒಳ್ಳೆ ನ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಅಂಡ್ ಹೆಲ್ಪ್ಫುಲ್ ಪೀಪಲ್. ಓಕೆ, ಸೊ ಡೆಫಿನೆಟ್ಲಿ ಹೆಲ್ಪ್ ಕೇಳಿದ್ರೆ ಇಲ್ಲಿ ಜನ ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಓಕೆ, ಇದು ಕೆಲಸದಲ್ಲಾದ್ರೂ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಾದ್ರೂ ಆಗಿರ್ಬೋದು, ಜಾಬ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ನಾರ್ಮಲ್ ಸ್ಟೂಡೆಂಟ್ ಲೈಫ್ ಅಲ್ಲಿ ಅಲ್ಲೂ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಜನ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಲುಕ್ ಫಾರ್ ಎ ಸೈನ್. ಸೊ ಏಂಜಲ್ಸ್ ಸೈನ್ ಕೊಡ್ತಿದ್ದಾರೆ ನಿಮ್ಗೆ. ಸೊ ಅದ್ರ ಬಗ್ಗೆ ಅಂತಾನೂ ಸಹ ಬರ್ತಿದೆ ರೀಡಿಂಗ್ ಅಲ್ಲಿ. ಓಕೆ, ಸೊ ನೀವೇನಾದ್ರು ಸೈನ್ ಕೇಳಿದೀರಾ ಅಂತ ಅನ್ಸುತ್ತೆ. ಸೊ ಯೂನಿವರ್ಸ್ ಆ ಸೈನ್ ನಿಮ್ಗೆ ತೋರಿಸ್ತಾ ಇದ್ರೆ 11 ಇರ್ಬೋದು. ನಂಗೆ 11 ಕಾಣಿಸ್ತಾ ಇದೆ ಇಲ್ಲಿ. ಸೊ ನೋ ನೀಡ್ ಟು ವರಿ. ಸೊ ಡೆಫಿನೆಟ್ಲಿ ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ಅಥವಾ ಜಾಸ್ತಿ ಚಿಂತೆ ಮಾಡಬೇಡಿ. ಓಕೆ, ಸೊ ಎಲ್ಲ ಒಳ್ಳೇದಾಗತ್ತೆ. ಒಂದ್ ಸ್ವಲ್ಪ ಅಡೆತಡೆಗಳು ಇದೆ, ಬಟ್ ಆದ್ರೂ ಒಂದ್ ಸ್ವಲ್ಪ ದಿನದಲ್ಲೇ ಅದು ಸರಿ ಹೋಗೋ ಚಾನ್ಸಸ್ ಜಾಸ್ತಿ ಕಾಣಿಸುತ್ತೆ. ರೇನ್ಬೋ ಸಹ ಕಾಣಿಸ್ತಿದೆ. ಸೊ ತುಂಬಾ ಒಳ್ಳೆ ನ್ಯೂಸ್ ಬರುವಂತ ಸಮಯ ಸಹ ಇದೆ ಇದು. ಓಕೆ, ಸೊ ನಿಮ್ಗೆ ಯಾವ್ದೋ ಒಳ್ಳೆ ನ್ಯೂಸ್ ಬರುತ್ತೆ. ಓಕೆ, ಸೊ ಈ ರೀಡಿಂಗ್ ನೋಡಿದ್ಮೇಲೆ ಸೊ ಕ್ಲೇಮ್ ಮಾಡಿ ರೀಡಿಂಗ್ ನ. ಥ್ಯಾಂಕ್ಸ್ ಫಾರ್ ಲೈಕ್, ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.